ನಮಸ್ತೆ ಎಲ್ಲರಿಗೂ. ಹೇಗೆ ಆಚರಿಸಿದ್ರಿ ಎಲ್ಲರೂ ಸಂಕ್ರಾಂತಿನ? ಗಣೇಶ ಏನು ಹೇಳ್ತಾರೆ ನೋಡೋಣ. ಆಗಲೇ ಹೊಸ ವರ್ಷ ಶುರುವಾಗಿ 16 ದಿನ ಆಗೋಯ್ತು. ದಿನಗಳು ಓಡುತ್ತಾ ಇದೆ. ಯಾರು ಇನ್ನೇ ನಿಂತ್ಕೊಂಡಿರ್ಬೇಕಾಗಿತ್ತ, ಓಡ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ಸದ್ಯಕ್ಕೆ ನೆಗೆಟಿವ್ ಎನರ್ಜಿನ ಹೋಗ್ಲಾಡ್ಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರೆಗ್ನೆನ್ಸಿ ವಿಚಾರದಲ್ಲಿ ನೆಗೆಟಿವಿಟಿ ಇದೆ, ಇದನ್ನ ಹೋಗ್ಲಾಡ್ಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಮಾಡಬೇಡಿ ಅನ್ನುವಂಥದ್ದು, ನಿಮಗೆ ಬಿಟ್ಟಂತ ವಿಚಾರ ಉಳಿಸ್ಕೋಬೇಡಿ ಅನ್ನುವಂಥದ್ದು ಇದೆ. ಸೊ ಒಂಚೂರು ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಆಹಾರ ಪದ್ಧತಿನ ಒಂಚೂರು ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೀಗೆ ಮಾಡ್ತಿದ್ರೆ ದೊಡ್ಡ ಸಮಸ್ಯೆ ಎದುರಾಗತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಹೊಟ್ಟೆಲಿ ಸ್ವಲ್ಪ ಹೆಚ್ಚಿನ ಹುಳಗಳಾಗ್ತಾ ಇದೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ಒಂದಷ್ಟು ಸಡನ್ ಏನೋ ಒಂದಷ್ಟು ವಾರ್ನಿಂಗ್ ಅನ್ನುವಂಥ ರೀತಿಲಿ ಇದೆ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದು ನಿಮ್ಮದೇ ಆದ ಯುದ್ಧದಲ್ಲಿ ಯಾರನ್ನು ಇನ್ವಾಲ್ವ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಸ್ಟಾಪ್ ಅಂತ ಹೇಳಿ ಅನ್ನುವಂಥದ್ದು ಇದೆ. ಯಾರಿಗೆ ಸ್ಟಾಪ್ ಹೇಳಬೇಕು ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರೋ ಒಬ್ಬರಿಗೆ ಸ್ಟಾಪ್ ಅಂತ ಹೇಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ನಿಮ್ಮ ಮನೆಗೆ 24-44 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಸೊ ಅದು ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಹೊಸ ಮನೆಗೆ ಹೋಗುವಂಥದ್ದು, ಗೃಹ ಪ್ರವೇಶ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ರೆಸಾರ್ಟ್ ಕೂಡ ಚೆನ್ನಾಗಾಗುತ್ತೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ, ನೆಗೆಟಿವ್ ಎನರ್ಜಿ ನಿಮ್ಮ ಅಚೀವ್ಮೆಂಟ್ ಇಂದ ಹೊಟ್ಟೆ ಕಿಚ್ಚು ಬಂದು ಒಂದಷ್ಟು ಜನರು ಮಾಡಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಜನರಿಗೆ ಅವ್ರಿಗೆ ಮದುವೆ ಆಗಿದ್ರು ನಿಮ್ಮನ್ನು ಮದುವೆ ಆಗುವಂಥ ಉದ್ದೇಶದಿಂದ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಸೊ ನೀವೆಲ್ಲೇ ಹೋದ್ರೂ ನೀವು ಚೆನ್ನಾಗಿರಬಾರ್ದು, ನೀವು ಮ್ಯಾರೇಜ್ ಆಗಬಾರ್ದು, ನಿಮ್ಮ ಲೈಫು ಕೆರಿಯರು ಚೆನ್ನಾಗಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ನೆಗೆಟಿವಿಟಿನ ಮಾಡಿದ್ದಾರೆ. ಇಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಗಣೇಶ ಹೇಳ್ತಾ ಇದ್ದಾರೆ ಇಲ್ಲಿ. ಸದ್ಯಕ್ಕೆ ಏನೋ ಒಂದು ಇಂಪಾರ್ಟೆಂಟ್ ಎನರ್ಜೆಟಿಕ್ ಮೂಮೆಂಟ್ ಇದೆ, ತುಂಬಾ ಒಂದ್ ರೀತಿ ವಾರ್ನಿಂಗ್ ತರ ಇದೆ. ಸೊ ದಯವಿಟ್ಟು ಈ ವಾರ್ನಿಂಗ್ ಅನ್ನ ಸೀರಿಯಸ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ಒಂದು ಸ್ಥಳದಲ್ಲಿ ಏನು ಪ್ರಯೋಗ ಮಾಡಿ ಇಟ್ಟಿದ್ದಾರೆ ಅದನ್ನ ತೆಗ್ದಿಲ್ಲ, ಯಾಕೆ ಇನ್ನ ತೆಗೀರಿ, ಇದರಿಂದ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ವ್ಯಕ್ತಿನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪ್ರೇಮಿ, ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಕ್ಸ್ ವಾಪಸ್ ಬರ್ತಾರೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮಗು ಹುಟ್ಟಿದ ತಕ್ಷಣ ಇಹಲೋಕ ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದಯವಿಟ್ಟು ಕ್ಷಮಿಸಿ ಆ ಮಾತು ಹೇಳಿದ್ದಕ್ಕೆ. ಬಟ್ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆನ ತಗೊಳ್ಳಿ. ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅರ್ಥ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕಣ್ಣು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕಣ್ಣಿನ ಎನರ್ಜಿ ಜೊತೆ ಯಾರು ಆಟ ಆಡ್ತಿದ್ದಾರೆ ಅವರಿಗೆ ತಕ್ಕ ಶಾಸ್ತಿನ ಮಾಡಿ ಅನ್ನುವಂಥದ್ದು ಇದೆ. ಅವ್ರವ್ರ ಕಣ್ಣಲ್ಲಿ ಅವ್ರವರೇ ನೋಡಿದ್ರೆ ಚಂದ. ಸೊ ಅವ್ರವ್ರ ಪಾಪ ಕರ್ಮಗಳು ಅವ್ರವ್ರೇ ಅನುಭವಿಸಿದ್ರೆ ಚಂದ. ಇದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅರ್ಥ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ವಿಶೇಷವಾದಂಥ ರೂಪದಲ್ಲಿ ಗಣೇಶ ಬರ್ತಿದ್ದಾರೆ. ನಿಜವಾಗ್ಲೂ ಗಣೇಶ ಬರ್ತಿದ್ದಾರೆ ನಿಮ್ಮ ಮನೆಗೆ. ಹೇಗೆ ಬರ್ತಿದ್ದಾರೆ, ಯಾರ ರೂಪದಲ್ಲಿ ಬರ್ತಿದ್ದಾರೆ, ಯಾವ ಬಟ್ಟೆ ಹಾಕೊಂಡ್ ಬರ್ತಿದ್ದಾರೆ ಗೊತ್ತಿಲ್ಲ. ಗಣೇಶ ನಿಮ್ಮ ಮನೆಗೆ ನಿಜವಾಗ್ಲೂ ಬಂದು ಹೋಗ್ತಾರೆ. ಇದನ್ನ ನಿಮಗೆ ಮುಂಚೆನೆ ಸೀಕ್ರೆಟ್ ನಾನು ಹೇಳ್ಬಿಟ್ಟಿದ್ದೀನಿ. ಹೇಗೆ ಬರ್ತಾರೆ, ಯಾವ ರೂಪದಲ್ಲಿ ಬರ್ತಾರೆ, ಏನು ತಗೊಂಬರ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಮನೇಲಿ ಏನೋ ಒಂದು ಪೂಜಾ ಕಾರ್ಯ ಇರುತ್ತೆ, ಆಗ ಗಣೇಶ ಬರ್ತಾರೆ. ಇದು ಹೇಗೆ ಕಂಡು ಹಿಡ್ಕೊಳ್ಬಹುದು ಅಂದರೆ, ವಿಶೇಷವಾದಂಥ ಒಂದು ಪುಷ್ಪನ ತಂದು ಕೊಡ್ತಾರೆ. ಆಗ ನಿಮಗೆ ಗಣೇಶನ ಬಂದು ಹೋಗಿದ್ದು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೇ ಬಂದರೂ ನಿಮ್ಮ ಮನೆಗೆ ಒಂದು ಹಣ್ಣು ಅಥವಾ ಹೂವನ್ನ ಕೊಟ್ಟು ಕಳಿಸಿ ಅನ್ನುವಂಥದ್ದು ಇದೆ. ತಲೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು. ಅದಕ್ಕೆ ಅಡ್ಡಿಯಾಗಿ ಯಾರೇ ಬಂದರೂ ಕೂಡ ಗಣೇಶ ಅದನ್ನ ನಿವಾರಣೆ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಂಥದ್ದೇ ಇರಲಿ ಅದನ್ನ ನಿವಾರಣೆ ಮಾಡಿ ಕೊಡ್ತಾರೆ ಗಣೇಶ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಬೇಕು, ನೀವು ಖುಷಿಯಾಗಿರ್ಬೇಕು, ನಿಮ್ಮ ಮುಗ್ಧತೆ ಹಾಗೆ ಉಳಿಬೇಕು ಅನ್ನೋದು ಗಣೇಶರ ಇಚ್ಛೆ ಇದೆ. ಸೊ ಹಾಗಾಗಿ
ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಿವಾಹಕ್ಕೆ ಸಂಬಂಧಪಟ್ಟಂತ ಪ್ರಯೋಜನಗಳನ್ನ ಎಷ್ಟೇ ತಿಳಿಸ್ಕೊಟ್ರು ಕೂಡ ವಿವಾಹಕ್ಕೆ ಸರಿಯಾದ ರೀತಿಲಿ ಒಂದು ಪ್ರಯತ್ನ ನಡೀತಾ ಇಲ್ಲ. ಯಾಕೆ ಇನ್ನ ಡಿಲೇ ಆದ್ರೆ ನಾನೇ ಬರ್ತೀನಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಈ ಮಾತು ಬರ್ತಿದೆ ಗೊತ್ತಿಲ್ಲ, ಅದ್ರ ಕಡೆ ಸ್ವಲ್ಪ ಕೂಡ ಗಮನನ ಕೊಡಿ. ಬಿಸ್ನೆಸ್ ವಿಚಾರದ ಕಡೆ ಕೂಡ ಗಮನನ ಕೊಡಿ. ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ, ರಿಲೇಶನ್ಶಿಪ್ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸರೆಂಡರ್ ಮಾಡಿ ಗಣೇಶನಿಗೆ ಎಲ್ಲವನ್ನು ಕೂಡ ಗಣೇಶ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ತೀರ್ಥಯಾತ್ರೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಕುಲದೇವರ ದರ್ಶನ ಮಾಡುವಂಥದ್ದು, ಜೊತೆಗೆ ನಿಮ್ಮ ಮನೆಗೆ ವಿಶೇಷವಾದಂಥ ವ್ಯಕ್ತಿ ಬರುವಂಥದ್ದು, ನಿಮ್ಮ ಮನೆಗೆ ದೇವರನ್ನ ಛತ್ರಿ ಚಾಮರಗಳನ್ನ ಬಳಸಿ ಮನೆಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಛತ್ರಿ ಚಾಮರ ಉತ್ಸವಗಳನ್ನ ಮಾಡ್ತಾರಲ್ಲ, ಆ ಥರದ್ದೇನೋ ಉತ್ಸವ ಮಾಡ್ತೀರಾ ಶಕ್ತಿ ದೇವತೆದು ಅಥವಾ ಶಕ್ತಿ ಗಣೇಶನದು, ಗಣೇಶ ಸುಬ್ರಹ್ಮಣ್ಯ ಶಿವ ಪಾರ್ವತಿ ಎಲ್ಲರನ್ನೂ ಕೂಡ ಮನೆಗೆ ಕರೆಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಮಂಗಳ ಪರಮೇಶ್ವರಿ ದೇವಿ, ಪ್ರತ್ಯಂಗಿರ ದೇವಿ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವತೆ ಯಾರೇ ಆಗಿರಲಿ, ಸೊ ಅವರ ಆಶೀರ್ವಾದ ಇದೆ, ನಿಮ್ಮ ಮಕ್ಕಳಿಗೆ ಅವರ ಆಶೀರ್ವಾದ ಇದೆ, ಅವರು ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೊರಡುವಂಥ ಸಮಯ ಬಂದಾಗ ಯಾರೂ ಇರೋಕ್ಕಾಗಲ್ಲ, ಎಲ್ಲರೂ ಹೊರಡ್ತಾರೆ. ನೀವು ಮಾಡಿರುವಂಥ ಹರಕೆ ಪೂಜಾ ಫಲಗಳು ಯಾವುದು ವ್ಯರ್ಥ ಆಗಿಲ್ಲ, ಎಲ್ಲವೂ ಕೂಡ ಭಗವಂತ ನೋಡಿದಾನೆ. 1 by 1 ಎಲ್ಲವೂ ಕೂಡ ಈಡೇರ್ತಾ ಇದೆ. ಈಗ ನಿಮ್ಮ ಸಮಯ ನಿಮ್ಮ ಹರಕೆಗಳನ್ನ ತೀರ್ಸೋವಂಥದ್ದು, ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಇದೆ. ನಿಮಗೆ ಸಿಗ್ತಿರುವಂಥ ಈ ಡಿವೈನ್ ಗೈಡೆನ್ಸ್ ಏನಿದೆ, ಗಣೇಶ ಖುದ್ದಾಗಿ ಭಗವಂತನಿಂದ ಪಡ್ಕೊಂಬಂದಿರುವಂಥದ್ದು. ಗಣೇಶನೇ ಭಗವಂತನೇ ಭಗವಂತ ತನ್ನ ಹೈಯರ್ ಸೆಲ್ಫ್ ಇಂದ ತನ್ನ ಪಿತೃ ತಂದೆ ಮತ್ತೆ ಅವರೇನು ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ, ಅವರಿಂದ ಕೇಳಿ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ತಗೊಂಬಂದಿದ್ದಾರೆ. ಸೊ ಸಾಕಷ್ಟು ಪ್ರಯತ್ನಗಳು, ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ಗಣೇಶ ತನ್ನ ಎಲ್ಲ ಲಿಮಿಟನ್ನು ಕ್ರಾಸ್ ಮಾಡಿ ನಿಮಗೋಸ್ಕರ ಕಾಪಾಡ್ತಿದ್ದಾರೆ, ನಿಮಗೋಸ್ಕರ ಪ್ರಯತ್ನನ ಪಡ್ತಿದ್ದಾರೆ. ಆ ಗಣೇಶನಿಗೋಸ್ಕರ ನೀವೇನು ಮಾಡ್ತಾ ಇದ್ದೀರಾ? ಒಂದು ಥ್ಯಾಂಕ್ ಯು ಇಲ್ಲ, ಒಂದು ನಾಮ ಜಪ ಇಲ್ಲ, ಒಂದು ಮಂತ್ರ ಜಪ ಇಲ್ಲ, ಒಂದು ಪೂಜೆ ಇಲ್ಲ, ಒಂದು ಪುನಸ್ಕಾರ ಇಲ್ಲ, ಒಂದು ಕೈ ಮುಗಿಯೋದು ಇಲ್ಲ, ಏನೂ ಇಲ್ಲ. ನಿಮಗೋಸ್ಕರ ಇಷ್ಟೊಂದು ಗಣೇಶ ಮಾಡ್ತಿದ್ದಾರೆ, ನೀವೇನು ಮಾಡ್ತಾ ಇಲ್ಲ. ನೀವೇನು ಮಾಡ್ತಾ ಇಲ್ಲ. ಬರೀ ಬೆಳಿಗ್ಗೆ ಸಾಯಂಕಾಲ ಒಂದೇ, ಇವ್ರು ಬಿಟ್ಟು ಅವ್ರು ಯಾರು, ಇದೊಂದೇ ಆಟ ನೀವು ಆಡ್ತಾ ಇದ್ದೀರಾ. ಈ ಆಟಕ್ಕೆ ಇತಿಶ್ರೀ ಆಡುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಗಣೇಶ ನಿಮ್ಗೇನ್ ಹೇಳ್ತಾರೆ ನೋಡೋಣ. ಆಕ್ಚುಲಿ 4 ಕಾರ್ಡ್ ಇಕ್ಬೇಕು ಅನ್ಸಿದೆ, 4 ಇಡ್ತಾ ಇದ್ದೀನಿ. ಸೊ ಪಾಪು ಬರುವಂತ ಸಾಧ್ಯತೆ ಇದೆ. ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಇದೆ, ಪಾಸಿಟಿವ್ ಬದಲಾವಣೆ ಆಗಿದೆ, ಅದು ಖುಷಿ ಪಡಿ. ಸಾಕಷ್ಟು ಒಳ್ಳೇದಾಗತ್ತೆ. ಬಾಟಮ್ ಆಫ್ ದಿ ಡೆಕ್ ರಿಫ್ಲೆಕ್ಷನ್ ಇದೆ, ನೀವೇನ್ ಮಾಡಿದಿರೋ ಅದು ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. 1 2 3 4. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಯಾರಿಗೆ ಪ್ರಾಮುಖ್ಯತೆ ಕೊಡಬೇಕು, ಯಾರಿಗೆ ಪ್ರಾಮುಖ್ಯತೆ ಕೊಡಬಾರ್ದು, ಇದ್ರ ಬಗ್ಗೆ ಗಮನ ಇರ್ಲಿ. ಜೊತೆಗೆ ಪ್ರಾಮುಖ್ಯತೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣೇಶನ್ ಪರ್ಮಿಷನ್ ತಗೊಂಡು ಆಮೇಲೆ ಮಾಡು. ಯಾರು ನಿಂಗೆ ಹೇಳಿದ್ದು ನನ್ನ ಪರ್ಮಿಷನ್ ಇಲ್ದಿರ ಕೆಲಸ ಮಾಡೋದಕ್ಕೆ, ನನ್ನನ್ನು ಭೇಟಿ ಆಗೋದಕ್ಕೆ, ಅಥವಾ ಯಾರನ್ನಾದ್ರೂ ಭೇಟಿ ಆಗೋದಕ್ಕೆ, ಅಥವಾ ಎಲ್ಲಾದ್ರೂ ಹೋಗ್ಲಿಕ್ಕೆ, ಅಥವಾ ಏನಾದ್ರೂ ಕೊಡ್ಲಿಕ್ಕೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಸೊ ಯಾರನ್ನಾದ್ರೂ ಭೇಟಿ ಆಗೋಕ್ಕಿಂತ ಮುಂಚೆ ದೇವರ ಅಪ್ಪಣೆ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಯಾರ ಕೈಗೆ ಯಾರು ಸೇರ್ಬೇಕೋ ಅವ್ರ ಕೈಗೆ ಅವ್ರು ಸೇರ್ಬೇಕು, ಬೇರೆಯವ್ರ ಕೈಗೆ ಸೇರಿದ್ರು ನಿಮ್ಗೆ ಅಪಾಯ ಕಟ್ಟಿಟ್ಟು ಬುತ್ತಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಲ್ಲ ಪ್ರಯಾಣ ಹೋಗ್ತೀರಾ, ಹೋಗ್ಬೇಕಾದ್ರೆ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಯಾಕೆ ಯಾವಾಗ್ಲೂ ಬೇಜಾರಲ್ಲಿ ಇರ್ತೀರಾ? ಸ್ವಲ್ಪ ಖುಷಿಯಾಗಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿಶೇಷವಾಗಿ ತಿನ್ಕೊಂಡೇ ಇರ್ತೀರಾ, ಯಾವಾಗ್ಲೂ ತಿನ್ನೋದ್ರ ಕಡೆ ಗಮನನ ಕೊಡಿ, ಧ್ಯಾನ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಧ್ಯಾನನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಅಂತ ಗಣೇಶ ಏನೋ ಗಿಫ್ಟ್ ಕಳಿಸುವಂಥದ್ದು ಕೂಡ ಇದೆ. ಏನೋ ಸಿಹಿ ಪದಾರ್ಥನ ಗಣೇಶ ನಿಮ್ಗೋಸ್ಕರ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಥ್ರೋಟ್ ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಸುಳ್ಳು ಹೇಳೋರು, ಮೋಸ ಮಾಡೋರು,
ನಿಮ್ಮ ಜೀವನದಲ್ಲಿ ತುಂಬ ಇದ್ದಾರೆ. ಅಂಥವರಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕವಾಗಿರಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮದನ್ನ ಯಾರಿಗೂ ಕೊಡಲ್ಲ. ಎಷ್ಟೇ ದಿನ ಆಗಲಿ, ಎಷ್ಟೇ ವರ್ಷ ಆಗಲಿ, ಎಷ್ಟೇ ಯುಗ ಆಗಲಿ, ಅದು ನಿನಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. 41 ದಿನಾನೋ 44 ಗಂಟೆನೋ ಅದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ತಾಯಿ ಕಡೆಯಿಂದ ನಿಮ್ಗೆ ವಿಶೇಷವಾದಂಥ ಆಶೀರ್ವಾದ ಮತ್ತು ಗಿಫ್ಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಬೆರಳಿಗೆ ಸಂಬಂಧಪಟ್ಟಂಗೆ, ಕಿರು ಬೆರಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಎನರ್ಜಿ ಇದೆ, ಏನು ಅಂತ ಗೊತ್ತಿಲ್ಲ. ಮೇ ಬಿ ಪಾಣಿಗ್ರಹಣ ಮಾಡುವಂಥ ಸಮಯ ಬಂದಿರಬಹುದು. ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೋಡಿ ಗಣೇಶ ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ವೆಹಿಕಲ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಶೇಷವಾದಂಥ ಉಡುಗೊರೆ ಬರೋದ್ರಲ್ಲಿ ಇದೆ. ಜೊತೆಗೆ ಯಾರೋ ವಿಶೇಷವಾದಂಥ ವ್ಯಕ್ತಿ ಭಾರತಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಏನೋ ಒಂದಷ್ಟು ಸಮಸ್ಯೆ ಆಗುತ್ತೋ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಇಲ್ಲಿ ಹೆಚ್ಚು ನೆಗೆಟಿವ್ ವೈಬ್ ಇದೆ ಅನ್ನುವಂಥದ್ದು ಕೂಡ ಇದೆ. ಬಾಂಬ್ಗಳನ್ನು ಸ್ಫೋಟಿಸುವಂಥ ಪ್ರಯತ್ನಗಳು ಗಣರಾಜ್ಯೋತ್ಸವಕ್ಕೋ ಸ್ವಾತಂತ್ರ್ಯೋತ್ಸವಕ್ಕೋ ಗೊತ್ತಿಲ್ಲ, ತುಂಬ ದೊಡ್ಡ ಮಟ್ಟದಲ್ಲೇ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಇಬ್ಬಾಗ ಆಗತ್ತೆ, ಹಿಮ ಇಬ್ಬಾಗನೋ ಭೂಮಿ ಇಬ್ಬಾಗನೋ ಗೊತ್ತಿಲ್ಲ, ಅದಾಗತ್ತೆ. ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಏನೋ ಭೂಮಿಯಿಂದ ತಂತಾನೆ ಹೊಡ್ಕೊಂಡು ಮೇಲ್ ಬರುತ್ತೆ ಅನ್ನುವಂಥದ್ದು ಇದೆ. ಭೂಮಿ ಒಳಗಿಂದ ಭೂಮಿ ಇಬ್ಬಾಗ ಆಗಿ ಮೇಲ್ ತಂತಾನೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋದಾಗ ಗಮನ ಇರಲಿ ಅನ್ನುವಂಥದ್ದು ಇದೆ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಕೆಪಾಸಿಟಿ ಆಫ್ ಲವ್ 34 ನಂಬರ್ ಇದೆ, ಇಂಪಾರ್ಟೆಂಟ್ 7 ಇದೆ. ಸೊ ಎಸ್, ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರೀತಿಯಿಂದ ಗೌರವದಿಂದ ನೋಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಸನ್ಮಾನ ಸಿಗುವಂಥದ್ದು, ಸನ್ಮಾನ ಬರುವಂಥದ್ದು, ಒಂದಷ್ಟು ನಿಮಗೆ ಎಲ್ಲಿ ಅವಮಾನ ಆಗಿತ್ತೋ ಅಲ್ಲೇ ಸನ್ಮಾನ ಸಿಗುತ್ತೆ ಅನ್ನುವಂಥದ್ದು. ಒಂದಷ್ಟು ಕನಸು ಮುಂಜಾನೆಯಲ್ಲಿ ಬೀಳುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ಇದೆ. ಒಂದು ರೀತಿ ಮಬ್ಬಾಗಿರುವಂಥ ಪ್ರದೇಶದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಹೊಲಗಳಲ್ಲಿ ಅಥವಾ ಯಾವುದೋ ಒಂದು ಪರಂಗಿ ಮರದ ಕೆಳಗೆ ಏನೋ ಒಂದಷ್ಟು ಹೂತಿಟ್ಟಿದ್ದಾರೆ, ಅದನ್ನ ತೆಗೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಗತ್ಯ ಇರೋರಿಗೆ ಒಂಚೂರು ದಾನ ಧರ್ಮನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ನಿಮ್ಮನ್ನ ನೀವು ನಂಬಿ ಅಂತ ಹೇಳ್ತಾ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ, ನೆಗೆಟಿವಿಟಿಯಿಂದ ದೂರ ಇರಿ ಅಂತ ಹೇಳ್ತಾ, ಸೊ ನಿಮ್ಮನ್ನ ಗಣೇಶ ತುಂಬ ಇಷ್ಟಪಡ್ತಿದ್ದಾರೆ, ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರಿಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಜೀವನದಲ್ಲಿ ಮುಂದುವರಿರಿ ಅಂತ ಹೇಳ್ತಾ ರೀಡಿಂಗ್ ಮುಗಿಸೋಣ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.